ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಗಲದ್ದಾನಗಂಡಂ ವಿಲದ್ಭೃಂಗಷಂಡಂ ಚಲಚ್ಚಾರುಷುಂಡಂ ಜಗತ್ರಾಣಶೌಂಡಂ ಕನದ್ದಂತಕಾಂಡಂ ವಿಪದ್ಭಂಗಚಂಡಂ ಶಿವಪ್ರೇಮ ಪಿಂಡಂ ಭಜೇ ವಕ್ರತುಂಡಂ. ಎಲ್ರಿಗೂ ನಮಸ್ಕಾರಗಳು. ವರಸಿದ್ಧಿ ವಿನಾಯಕ ಸ್ವಾಮಿಯ ಚಿಂತನೆಯನ್ನ ಭಾದ್ರಪದ ಮಾಸ ಚೌತಿಯ ದಿನದಂದು ಯಾರು ಶ್ರದ್ಧಾಪೂರ್ವಕವಾಗಿ ಮಾಡುತ್ತಾರೋ ಅವರಿಗೆ ವಿಶೇಷವಾಗಿ ಗಣಪತಿಯ ಅನುಗ್ರಹವಾಗುತ್ತೆ ಅನ್ನತಕ್ಕಂಥದ್ದು ಗಣೇಶ ಪುರಾಣ ಹೇಳತಕ್ಕಂಥದ್ದು. ಆ ಗಣಪತಿಯ ಸ್ವರೂಪ, ಆ ಗಣಪತಿಯ ಉಗಮ ಮತ್ತೆ ಆ ಗಣಪತಿಯ ಸ್ವರೂಪದಲ್ಲಿರುವಂತಹ ತತ್ವಚಿಂತನೆಯನ್ನ ನಾವು ನೀವುಗಳು ಕೇಳಿ ಆ ಆದಿಪೂಜನಾದಂಥ ವಿನಾಯಕನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಒಂದು ಮಾತನ್ನು ಹೇಳ್ತಾರೆ, ಜ್ಞಾತ್ವಾ ಕುರ್ವೀತ ಕರ್ಮಾಣಿ. ಅಯ್ಯ ಮನುಷ್ಯ, ನೀನು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ತಿಳಿದು ಮಾಡು. ಏಕೆಂದರೆ ವೀರ್ಯವತ್ತರಂ ಭವತಿ. ನೀನು ತಿಳಿದು ಮಾಡುವುದರಿಂದ ಆ ಕೆಲಸ ಶೀಘ್ರದಲ್ಲಿ ಫಲಿಸುತ್ತದೆ. ಅದು ಯಾವುದೇ ಕೆಲಸವಾಗಿರಬಹುದು. ತಿಳಿದು ಮಾಡಿದರೆ, ಅರ್ಥೈಸಿಕೊಂಡು ಮಾಡಿದರೆ, ಶ್ರದ್ಧಾಪೂರ್ವಕವಾಗಿ ಮಾಡಿದರೆ ಅದು ನಮಗೆ ಶೀಘ್ರವಾದ ಫಲವನ್ನು ಕೊಡುತ್ತೆ. ಹೀಗಾಗಿ ಭಗವಂತನ ವಿಚಾರವನ್ನು ಸಹ ಪ್ರೇಮದಿಂದ ಶ್ರದ್ಧೆಯಿಂದ ಕೇಳಿದಾಗ ಆ ತತ್ವ, ಆ ಸ್ವರೂಪ, ಒಂದೊಂದು ನಾಮದಲ್ಲಿರುವ ಆ ಸ್ವಾಮಿಯ ವಿವೇಚನೆ ಎಷ್ಟು ಅದ್ಭುತವಾಗಿದೆ ಅನ್ನುವುದನ್ನು ತಿಳಿದಾಗ ನಮಗೆ ಮತ್ತಷ್ಟು ಭಕ್ತಿ ಶ್ರದ್ಧೆಗಳು ಭಗವತ್ ಪೂಜೆಯಲ್ಲಿ ಮನಸ್ಸು ನೆಡಲಿಕ್ಕೆ ಅನುಕೂಲವಾಗುತ್ತೆ ಅನ್ನುವಂಥ ಮಾತು. ಹೀಗಾಗಿ ಗಣಪತಿಯ ಉಗಮದ ಬಗ್ಗೆ ಅನೇಕ ಪುರಾಣಗಳು ಅನೇಕ ವಿಧವಾದ ವಿಚಾರಗಳನ್ನು ನಮಗೆ ತಿಳಿಸ್ತಾ ಹೋಗುತ್ತೆ. ಕೆಲವೊಂದನ್ನು ನಾವು ಈಗ ನೋಡುವಂಥದ್ದು. ಒಂದು ಪುರಾಣ ಹೇಳುತ್ತೆ, ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವನಿಗೆ ಉಂಟಾದ ವಿಘ್ನವನ್ನ ನಿವಾರಿಸಿಕೊಳ್ಳಲು ಓಂಕಾರವನ್ನು ಹಿಡಿದು ತಪಸ್ಸನ್ನು ಮಾಡುತ್ತಾನೆ. ಆಗ ಗಣಪತಿಯ ರೂಪದಲ್ಲಿ ಆತ ಬಂದು ವಕ್ರತುಂಡ ಮಂತ್ರವನ್ನು ಕೊಡ್ತಾನೆ ಅನ್ನುವಂತಹ ಮಾತು. ಇಲ್ಲಿ ವಕ್ರತುಂಡ ಅನ್ನುವುದಕ್ಕೆ ಅರ್ಥವನ್ನು ಹೇಳ್ತಾರೆ. ವಕ್ರ ಅಂದ್ರೆ ವಂಕರ, ಅಂದ್ರೆ ಅಡ್ಡಿ ಆತಂಕಗಳು ಅಂತ. ನಮ್ಮ ಯಾವುದೇ ಕೆಲಸದಲ್ಲಿ ಭೌತಿಕವಾಗಿ ಆಗಲಿ ಯಾವುದೇ ಕೆಲಸದಲ್ಲಿ ಬರುವ ಅಡ್ಡಿ ಆತಂಕಗಳನ್ನ ಆ ಭಗವಂತ ವಕ್ರಾನ್ ತುಂಡಯತಿ, ಅಂದ್ರೆ ವಕ್ರಗಳನ್ನ, ಅಡ್ಡಿ ಆತಂಕಗಳನ್ನ, ಕಷ್ಟ ನಷ್ಟಗಳನ್ನ ತಾನು ತುಂಡರಿಸುತ್ತಾನೆ, ನಿವಾರಣೆಯನ್ನು ಮಾಡುತ್ತಾನೆ. ಆದ್ದರಿಂದ ವಕ್ರತುಂಡ. ಇದು ಬ್ರಹ್ಮನಿಗೆ ಬಂದ ಸೃಷ್ಟಿಯ ಆರಂಭದ ವಿಘ್ನ ನಿವಾರಣೆಗಾಗಿ ವಕ್ರತುಂಡ ಮಂತ್ರ. ಅಷ್ಟೇ ಅಲ್ಲ, ವಕ್ರತುಂಡ ಅನ್ನುವುದಕ್ಕೆ ವೇದಾಂತ ದೃಷ್ಟಿಯಲ್ಲಿ ಹೇಳ್ತಾರೆ, ಭಗವಂತನನ್ನ ಕಾಣಲಿಕ್ಕೆ ಮಾಯೆಯಾಗಿರುವಂಥದ್ದೇ ಸಂಸಾರ ಎನ್ನುವ ಬಂಧನ. ಈ ಮಾಯೆ ಅನ್ನುವ ಸಂಸಾರ ಬಂಧನದ ಪರದೆಯನ್ನ ತೆಗೆದು ಆ ವಕ್ರವನ್ನ, ಈ ಅಡ್ಡಿ ಆತಂಕವೆಂಬ ಮಾಯೆ ಸಂಸಾರ ಎಂಬತಕ್ಕಂಥದ್ದನ್ನ ಹರಿದು ನಮಗೆ ಸತ್ಯ ದರ್ಶನವನ್ನು ಮಾಡಿಸು ಅನ್ನುವಂಥದ್ದು ಭಕ್ತರು ಬೇಡುವಂಥದ್ದು. ಇದು ವಕ್ರತುಂಡ ಅನ್ನುವುದರಲ್ಲಿರತಕ್ಕಂಥ ಆಂತರ್ಯ ಅಂತ. ಅದಕ್ಕೆ ಭಗವಂತ ಕೃಷ್ಣ ಹೇಳ್ತಾನೆ, ದೈವೀ ಹೇಷ್ಯ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನನ್ನ ಮಾಯೆಯನ್ನು ದಾಟಲು ಬಹಳ ಕಷ್ಟ. ಆದರೆ ಯಾರು ನನ್ನನ್ನು ಪ್ರಾರ್ಥನೆ ಮಾಡ್ತಾರೋ ಆ ಮಾಯೆಯ ಪರದೆಯನ್ನು ನಾನು ತೆಗೆದು ಅವರನ್ನ ನನ್ನಲ್ಲಿ ಸೇರಿಸಿಕೊಳ್ಳುತ್ತೇನೆ, ನನ್ನ ಅನುಗ್ರಹ ಅವರಿಗಾಗತ್ತೆ ಅಂತ ಭಗವಂತ ಹೇಳಿದ್ದಾನೆ. ಹೀಗಾಗಿ ಮಾಯೆಯ ಪರದೆ, ಇದೇ ಅಡ್ಡಿ, ಇದೇ ವಕ್ರಗಳು, ಈ ವಕ್ರಗಳನ್ನು ತುಂಡರಿಸು, ಕತ್ತರಿಸು ಅಂತ ನಾವು ವಕ್ರತುಂಡನನ್ನ ಪ್ರಾರ್ಥನೆ ಮಾಡಬೇಕು ಅಂತ. ಹೀಗಾಗಿ ಮೊದಲನೆಯ ಸ್ವರೂಪ ಬ್ರಹ್ಮದೇವನಿಗೆ ಪರಬ್ರಹ್ಮ ಸ್ವರೂಪನಾಗಿ
ಅದಕ್ಕೆ ಚಿಂತನೆಯನ್ನು ಮಾಡ್ತಾರೆ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತ ಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಹಂ. ಪರಬ್ರಹ್ಮ ಸ್ವರೂಪ ಅವನು, ಸಾಧಾರಣವಾದ ರೂಪವಲ್ಲ ಅಂತ. ಇದು ಸಂಕಷ್ಟಹರ ಗಣಪತಿ ವ್ರತ ಅಂತ ಮಾಡಿದ್ದು ಮೊದಲನೆಯದು ಅಂತ ಹೇಳ್ತಾ, ಬಹುಳ ಚೌತಿಯ ದಿನ ಪ್ರತಿ ತಿಂಗಳು ಮಾಡತಕ್ಕಂಥದ್ದು, ಅಂದರೆ ನಮ್ಮ ಸಂಕಷ್ಟಗಳನ್ನು ಪರಿಹರಿಸತಕ್ಕಂಥದ್ದು ಈ ಚೌತಿಯಿಂದ ಮಾಡತಕ್ಕಂಥದ್ದು. ಇನ್ನು ಶುಕ್ಲ ಪಕ್ಷದಲ್ಲಿ ಬರಬಹುದಾದಂತಹ ಚೌತಿ, ಅದು ವರದ ಸ್ವರೂಪನಾದಂತಹ ಪ್ರಸನ್ನ ಸ್ವರೂಪನಾದ ಗಣಪತಿಯ ಪ್ರಾರ್ಥನೆ. ಅದರಿಂದಾಗಿ ನಮಗೆ ವರಗಳನ್ನು ಪ್ರದಾನ ಮಾಡ್ತಾನೆ, ಸಂಕಷ್ಟ ಹರವನ್ನು ನಿವಾರಣೆ ಮಾಡ್ತಾನೆ, ಬಹುಳ ಚೌತಿಯ ಒಂದು ವ್ರತದ ಆಚರಣೆಯ ಪ್ರಭಾವದಿಂದಾಗಿ. ಇದು ಎರಡು ಚಿಂತನೆಗಳು. ಇನ್ನು ಮುಂದಿನ ಗಣಪತಿಯ ಉಗಮದ ಬಗ್ಗೆ ಇನ್ನು ಕೆಲವು ಪುರಾಣಗಳಲ್ಲಿ ಹೇಳ್ತಾರೆ. ಕೈಲಾಸದಲ್ಲಿ ಓಂಕಾರವನ್ನು ಬರೆದಿರುತ್ತಾರೆ. ಆ ಓಂಕಾರವನ್ನ ಪಾರ್ವತಿ ನಿತ್ಯ ಹೆಚ್ಚು ಸಮಯ ಆ ಓಂಕಾರವನ್ನು ನೋಡುವುದರಲ್ಲೇ ಕಳೀತಾ ಇರ್ತಾಳೆ. ಕಾಲಾಂತರದಲ್ಲಿ ಆ ಓಂಕಾರ ಸ್ವರೂಪವೇ ರೂಪವನ್ನು ಧಾರಣೆ ಮಾಡಿ ಗಣಪತಿಯಾಗಿ ಬಂದ ಅನ್ನುವಂಥ ಒಂದು ಮಾತು. ಇನ್ನೊಂದು ಕಡೆ ಹೇಳ್ತಾರೆ, ಪಾರ್ವತಿಯ ವಿವಾಹ ಪೂರ್ವದಲ್ಲಿ ಗಣೇಶನನ್ನ ಪೂಜಿಸು ಅಂತ ಹೇಳಿ ಹಿರಿಯರು ಸೂಚನೆ ಮಾಡಿದ್ದರಿಂದ ಗಣೇಶನನ್ನ ಆಕೆ ಪೂಜಿಸಿ ವ್ರತಧಾರಿಯಾದ್ದರಿಂದಲೇ ಶಿವಾನುಗ್ರಹ ಪ್ರಾಪ್ತಿಯಾಯಿತು, ತನ್ಮೂಲಕ ವಿವಾಹವಾಯಿತು. ಇದು ಒಂದು ಕಥೆ. ಮತ್ತೊಂದು ಕಡೆಯಲ್ಲಿ ಶಿವ ಪಾರ್ವತಿಯರ ಕಲ್ಯಾಣದ ಸಂದರ್ಭದಲ್ಲಿ ಶ್ರೀಹರಿ ಶಿವಶಕ್ತಿಯರನ್ನು ಕಂಡು, ಆಹಾ ಎಷ್ಟು ಪುಣ್ಯ ದಂಪತಿಗಳಿದ್ದಾರೆ, ಎಷ್ಟು ಸುಂದರರಾಗಿದ್ದಾರೆ, ಇವರಿಗೆ ನಾನು ಮಗನಾಗಿ ಬರಬಾರದೆ ಅನ್ನುವ ಸಂಕಲ್ಪ ಮಾಡಿದನಂತೆ. ಆಗ ಶಿವಪಾರ್ವತಿಯರು ಹರಸಿ ನೀನು ಗಣಪತಿಯಾಗಿ ಬಾ ಅಂತ ಹೇಳಿ ಅನುಗ್ರಹ ಮಾಡಿದರೂ ಶ್ರೀಹರಿಯೇ ಗಣಪತಿಯಾಗಿ ಬಂದ ಅನ್ನುವಂತಹ ಒಂದು ಚಿಂತನೆಯನ್ನು ಪುರಾಣ ನಮಗೆ ಹೇಳುತ್ತೆ. ಮತ್ತೊಂದು ಕಡೆಯಲ್ಲಿ ಗಿರಿಜೆಯ ಗರ್ಭದಲ್ಲಿ ಈ ಶಿಶು ಬೆಳೀತಾ ಇದೆ. ಆ ಬೆಳೆಯುತ್ತಿರುವ ಶಿಶುವಿಗೆ ರಾಕ್ಷಸನೊಬ್ಬ ಗರ್ಭದಲ್ಲಿ ಪ್ರವೇಶ ಮಾಡಿ ಅವನ ತಲೆಯನ್ನು ಕತ್ತರಿಸಿಬಿಟ್ಟ. ಆ ತಾಯಿ ಶೋಂಕಿಸಿದಳು, ಇಂತಹ ಸತ್ತ ಮಗು ಹುಟ್ಟಿತಲ್ಲ ಅಂತ. ಆಗ ಶಿವ ಗಜದ ಶಿರವನ್ನಿಟ್ಟು ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದ ಅನ್ನುವಂಥ ಕತೆ. ಮತ್ತೊಂದು ಸಂದರ್ಭ, ಗಿರಿಜಾಪುತ್ರನ ಉತ್ಸವದಲ್ಲಿ ಎಲ್ಲ ದೇವತೆಗಳು ಬಂದಿರ್ತಾರೆ. ಶನೇಶ್ಚರನು ನಿಧಾನವಾಗಿ ಬರ್ತಾನೆ. ಒಲ್ಲದ ಮನಸ್ಸಿನಿಂದ ಬಂದಂತಹ ಶನೇಶ್ಚರನಿಗೆ ಪಾರ್ವತಿ ಹೇಳ್ತಾಳೆ, ಯಾಕಪ್ಪ ತಡವಾಗಿ ಬಂದೆ, ಹೋಗು ನೋಡು ಮಗು ಮಲಗಿದೆ ಅಂತ. ಅಮ್ಮ ನಾನು ನೋಡೋದಿಲ್ಲ ಅಂದ. ತೊಂದರೆ ಆಗಬಹುದು, ನನ್ನ ಮಗ ಕಣೆಯ, ಅವನಿಗೇನು ತೊಂದರೆ ಆಗೋದಿಲ್ಲ, ಹೋಗು. ಪಾಪ ಶನೇಶ್ಚರ ಬಂದು ನೋಡ್ತಾ ಇದ್ದ ಹಾಗೆ ಅವನ ಶಿರ ಬಿದ್ದು ಹೋಗುತ್ತೆ. ಹಾಗೆ ಗೋಳಾಡ್ತಾಳೆ ತಾಯಿ ಮತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಮತ್ತೆ ಗಜದ ಶಿರವನ್ನ ಇಟ್ಟು ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದರು ಅನ್ನುವಂಥದ್ದು ಇನ್ನೊಂದು ರೀತಿಯ ಕಥಾಭಾಗ. ನಮಗೆಲ್ಲ ಗೊತ್ತಿರುವಂತಹ ಪ್ರಮುಖವಾದಂತಹ ಸಹಸ್ರನಾಮ ಲಲಿತಾ ಸಹಸ್ರನಾಮ. ಆ ಸಹಸ್ರನಾಮದಲ್ಲಿ ಭಂಡಾಸುರನ ಸಂಹಾರ ಕಾರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಒಂದು ದಿವ್ಯವಾದ ಸ್ತೋತ್ರ ಅಮ್ಮನವರಿಗೆ ಸಂಬಂಧಪಟ್ಟಿದ್ದು. ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ. ವಿಷಂಗ ಎಂಬತಕ್ಕಂತಹ ರಾಕ್ಷಸ ವಿಘ್ನಶಿಲಾಯಂತ್ರವನ್ನ, ಒಂದು ವಿಶೇಷವಾದ ಶಕ್ತಿಯ ಶಿಲಾಯಂತ್ರ ಅದು ಶತ್ರು ಕ್ಷೇತ್ರವನ್ನ, ಅವರಲ್ಲಿರುವ ಶಕ್ತಿಯನ್ನ ದುರ್ಬಲ ಮಾಡಿಬಿಡುತ್ತೆ, ಮಹಾ ತೀವ್ರವಾಗಿ ಅದರ ಪರಿಣಾಮ ಬೀರುತ್ತೆ. ಆದ್ದರಿಂದ ಅಂತಹ ಯಂತ್ರವನ್ನ ದೇವತಾ ಸೇನೆಯ ಮೇಲೆ ಹಾಕಿಬಿಡ್ತಾನೆ. ಹಾಕಿದಾಗ ದೇವತೆಗಳೆಲ್ಲ ನಿರುತ್ಸಾಹಿಯಾಗಿ ಯುದ್ಧ ವಿಮುಖರಾಗಿ ಸೋಮಾರಿತನವನ್ನು ತೋರಿದಾಗ ಜಗದಂಬೆಯಾದ ಶ್ರೀಲಲಿತೆಗೆ ವಿಚಾರ ತಿಳಿದು ಕಾಮೇಶ್ವರನನ್ನ ನೋಡಿ ಒಮ್ಮೆ ನಗುತ್ತಾಳಂತೆ.
ಕಾಮೇಶ್ವರಿ ನಕ್ಕಿದ್ದನ್ನ ನೋಡಿ ಕಾಮೇಶ್ವರನು ತಾನು ಮಂದ ನಗೆಯನ್ನ ಬೀರಿದನಂತೆ. ಆ ನಗುವನ್ನ ನೋಡಿ ಅಮ್ಮನಿಗೆ ನಗು ಇಮ್ಮಡಿಯಾಯಿತು. ಆ ಇಮ್ಮಡಿಯಾದ ನಗುವಿನಿಂದ, ಸಂತೋಷದಿಂದ, ಆನಂದದಿಂದ ಒಬ್ಬ ಮಹಾಶಯ ಉತ್ಪತ್ತಿಯಾದ. ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ. ಅಮ್ಮನ ನಗುವಿನಿಂದ ಹುಟ್ಟಿ ಬಂದವನು, ಆನಂದವನ್ನ ನೀಡಲಿಕ್ಕೆ ಬಂದವನು, ನಗುವಿನಿಂದ ಬಂದವನು, ಸಂತೋಷವಾಗಿ ಅನುಗ್ರಹ ಮಾಡಲಿಕ್ಕೆ ಬಂದವನಾದ್ದರಿಂದ ಆ ಮಹಾನುಭಾವ ಆ ಯಜ್ಞ ಶಿಲಾಯಂತ್ರವನ್ನ ಹಾಳು ಮಾಡಿ ಮತ್ತೆ ದೇವತೆಗಳಿಗೆ ಉತ್ಸಾಹವನ್ನು ಕೊಡ್ತಾನೆ. ಅವನ ಶತ್ರುಸೇನೆಯಲ್ಲಿದ್ದಂತಹ ದೊಡ್ಡ ರಾಕ್ಷಸ ಪಡೆಯನ್ನ ಸಂಹಾರ ಮಾಡುತ್ತಾನೆ ಅನ್ನುವಂಥದ್ದು ಒಂದು ಕಥಾಭಾಗ. ಇನ್ನ ನಮಗೆ ಪ್ರಚಲಿತವಾಗಿ ಗೊತ್ತಿರತಕ್ಕಂಥದ್ದು ಗಿರಿಜೆಯ ಮೈಮೇಲಿರುವ ಆ ಮೃತ್ತಿಕೆಯನ್ನೋ ಅಥವಾ ಹರಿದ್ರವನ್ನೋ ತೆಗೆದು ಪ್ರಾಣವನ್ನ ಕೊಟ್ಟು ಒಬ್ಬ ಹುಡುಗನನ್ನಾಗಿ ನಿಲ್ಲಿಸಿದಳು. ಅವನ ತಲೆಯನ್ನ ಶಿವ ತೆಗೆದ ಅನ್ನುವಂಥದ್ದು ನಾವು ಕೇಳಿದ್ದೇವೆ. ಈ ಮೇಲೆ ಹೇಳಿದ ಎಲ್ಲ ಗಣಪತಿಯ ಉದ್ಭವದ ಕಥೆಗಳು ಬೇರೆ ಬೇರೆ ಕಲ್ಪದಲ್ಲಿ ನಡೆದದ್ದು, ಬೇರೆ ಬೇರೆ ಸಂದರ್ಭಗಳಲ್ಲಿ ನಡೆದದ್ದು. ಇಷ್ಟೇ ಅಲ್ಲ, ಇನ್ನು ಬೇಕಾದಷ್ಟು ಪಟ್ಟಿ ಮಾಡಿದ್ದಾರೆ. ಕೆಲವೊಂದಷ್ಟನ್ನ ನಾನು ಇಲ್ಲಿ ನಿಮಗೆ ಕೇವಲ ಈ ರೀತಿಯಾಗೆಲ್ಲ ಚಿಂತನೆ ಇದೆ ಪುರಾಣಗಳಲ್ಲಿ ಅಂತ ನಿಮ್ಮ ಅರಿವಿಗೆ ತಂದಿದ್ದೇನಷ್ಟೇ. ಆದರೆ ಇನ್ನೂ ಸಾಕಷ್ಟು ಗಣಪತಿಯ ಉಗಮದ ಬಗ್ಗೆ ಚಿಂತನೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಆ ಚಿಂತನೆಗಳೆಲ್ಲ ನಾವು ತಿಳಿಯಬೇಕಾದ್ದು ಹಲವು ಕಲ್ಪಗಳಲ್ಲಿ ಇದೆಲ್ಲ ನಡೆದದ್ದು. ಮತ್ತೆ ಹಲವು ಸಂದರ್ಭಗಳಲ್ಲಿ ರಾಕ್ಷಸರನ್ನ ಸಂಹಾರ ಮಾಡಲು, ಭಕ್ತರನ್ನ ಉದ್ಧಾರ ಮಾಡಲು ಸ್ವಾಮಿ ಅನೇಕ ರೂಪಗಳನ್ನು ಧರಿಸ್ತಾನೆ. ಅವನಿಗೆ 32 ಸ್ವರೂಪಗಳಿದ್ದಾವೆ, 32 ಚಿಂತನೆಗಳು ಆ ಸ್ವರೂಪದ ತತ್ವವನ್ನು ಹೇಳ್ತಾರೆ ಅಂತ. ಸರಿ, ಈಗ ಹೇಳಿದಂತಹ ಈ ಕಥೆಗಳಲ್ಲಿ ಒಂದು ಶಾಸ್ತ್ರೀಯ ಚಿಂತನೆ ಏನಿದೆ, ಅದರ ಪರಿಹಾರ ಏನಿದೆ ಅನ್ನುವುದನ್ನ ನಾವು ನೋಡೋಣ. ಅಭ್ಯಂಜನಕ್ಕಾಗಿ ಹೋಗುತ್ತಿರುವಂತಹ ತಾಯಿ ಪಾರ್ವತಿ ಮೈ ಮೇಲಿರುವಂತಹ ಮೃತ್ತಿಕೆಯನ್ನೋ ಅಥವಾ ಹರಿದ್ರವನ್ನೋ ತೆಗೆದು ಒಬ್ಬ ಬಾಲಕನನ್ನ ಸೃಷ್ಟಿ ಮಾಡ್ತಾಳೆ ಅಂತ ಹೇಳಿ ಆಯಿತು. ಪಾರ್ವತಿ ಅಂದರೆ ಪ್ರಕೃತಿ ಸ್ವರೂಪ ಅಂತ. ಈ ಪ್ರಕೃತಿ ಸ್ವರೂಪದಿಂದ ಹುಟ್ಟಿದಂತಹದ್ದು ಯಾವುದೇ ಇರಲಿ ಅಷ್ಟು ಊರ್ಜಿತವಾಗೋದಿಲ್ಲ ಅಂತ. ಕೇವಲ ಪ್ರಕೃತಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಆ ಪ್ರಕೃತಿಗೆ ಪುರುಷನ ಸ್ಪರ್ಶವು ಇರಲೇಬೇಕು. ಆಗಲೇ ಪ್ರಕೃತಿಗೆ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಶಿವ ಬಂದು ಆ ಬಾಲಕನ ತಲೆಯನ್ನ ಕತ್ತರಿಸ್ತಾನೆ, ಆಮೇಲೆ ಗಜಮುಖವನ್ನ ಇಟ್ಟು ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾನೆ ಅಂತ ಕಥೆ ಹೇಳಿ ಆಯಿತು. ಪ್ರಕೃತಿ ಸ್ವರೂಪ ಪಾರ್ವತಿ, ಪುರುಷ ಸ್ವರೂಪ ಶಿವ. ಬಹಳ ಎಚ್ಚರಿಕೆಯಿಂದ ಕೇಳಬೇಕಾದಂಥದ್ದು ಶಾಸ್ತ್ರೀಯವಾದ ಪರಿಹಾರ. ವ್ಯಕ್ತಂ ಅಂಬಾಮಯಂ ಸರ್ವಂ ಅವ್ಯಕ್ತಂತು ಮಹೇಶ್ವರಂ ಅಂತ ಹೇಳ್ತಾರೆ. ಅವ್ಯಕ್ತನಾದವನು ಶಿವ, ಅವನು ಪರಬ್ರಹ್ಮ ಸ್ವರೂಪ, ಅವನು ಆತ್ಮತತ್ವ, ಪ್ರಾಣಸ್ವರೂಪ. ಅಷ್ಟೇ ಅಲ್ಲ, ಜ್ಞಾನೇಂದ್ರಿಯ ಭಾಗವೇ ಶಿರಸ್ಸು. ಅಲ್ಲಿಂದ ನಿರ್ದೇಶನವಾದ ಕಾರ್ಯವನ್ನ ಇಡೀ ದೇಹ ಕಾರ್ಯಾಂಗ ಮಾಡುತ್ತೆ, ನೆರವೇರಿಸುತ್ತೆ. ಅಂದರೆ ಶಿರಭಾಗದಿಂದ ಹೊರಟಂತಹ ನಿರ್ದೇಶನ ಕರ್ಮೇಂದ್ರಿಯಗಳಾದಂತಹ ದೇಹ ಮಾಡ್ತಾ ಹೋಗುತ್ತೆ ಅಂತ. ಅಂದರೆ ದೇಹವು ಕರ್ಮೇಂದ್ರಿಯ ಶಿರಸ್ಸನ್ನೇ ಅವಲಂಬಿಸಿದೆ. ಪ್ರಕೃತಿಯು ಪುರುಷನನ್ನ ಅವಲಂಬಿಸಿದೆ. ಅಂತೆಯೇ ಪ್ರಕೃತಿ ಇಲ್ಲದೆ ಪುರುಷನು ಇದ್ದರೂ ಪ್ರಯೋಜನ ಇಲ್ಲ. ಕೇವಲ ಪ್ರಕೃತಿ ಇರಲು ಸಾಧ್ಯವಿಲ್ಲ. ಪ್ರಕೃತಿ ಪುರುಷ ಪರಸ್ಪರ ಆಧಾರ ಆಧೇಯಗಳು ಅನ್ನುವುದನ್ನು ನಾವು ತಿಳಿಯಬೇಕು ಅಂತ. ಆದ್ದರಿಂದಲೇ ಅಮ್ಮ ಒಬ್ಬಳಿಂದಲೇ ಸೃಷ್ಟಿಯಾದ ಬಾಲಕನಿಗೆ ಹೆಚ್ಚು ಆಯುಷ್ಯು ಇರೋದಿಲ್ಲ ಅಂತ. ಪುರುಷ ಸ್ವರೂಪನಾದ ಆತ್ಮಸ್ವರೂಪನಾದ ಬ್ರಹ್ಮಸ್ವರೂಪನಾದಂತಹ ಶಿವಾನುಗ್ರಹದಿಂದ ಅವನು ಗಜಾನನನಾಗಿ ವಿಶೇಷವಾದಂತಹ ಶಕ್ತಿಯನ್ನು, ಪೂಜೆಯನ್ನು, ಕೀರ್ತಿಯನ್ನು ಪಡೆದ ಅಂತ. ವೈಜ್ಞಾನಿಕವಾಗಿ ನೀವು ನೋಡಿದರೂ ಸಹ
ಕೇವಲ ಪುರುಷನಿಂದಲೇ ಪ್ರಾಣಿ ಸೃಷ್ಟಿಯಾಗುವುದಿಲ್ಲ, ಅಥವಾ ಕೇವಲ ಸ್ತ್ರೀಯಿಂದಲೇ ಪ್ರಾಣ ಸೃಷ್ಟಿಯಾಗುವುದಿಲ್ಲ, ಜೀವಿಯ ಸೃಷ್ಟಿಯಾಗುವುದಿಲ್ಲ. ಅಲ್ಲೂ ಅದ್ವೈತವೇ. ಪುರುಷ ಸ್ತ್ರೀ ಇಬ್ಬರ ಒಂದು ಕಲೈಕೆಯಿಂದಲೇ ಜೀವದ ಉತ್ಪತ್ತಿ ಅನ್ನುವಂಥದ್ದು ಸರ್ವೇ ಸಾಧಾರಣವಾಗಿ ತಿಳಿದಿರತಕ್ಕಂಥದ್ದು. ಅಲ್ಲಿಗೆ ಈ ಕ್ರಿಯೆಯಲ್ಲಿ ಪ್ರಕೃತಿ ಪುರುಷರಿಬ್ಬರ ಪಾತ್ರವೂ ಇದೆ. ದೇಹವೇ ಪ್ರಕೃತಿ, ಆತ್ಮವೇ ಪುರುಷ, ಇವರಿಬ್ಬರ ಏಕಸ್ವರೂಪವೇ ಗಜಾನನ ಅಂತ. ಸ್ವಲ್ಪ ಉದಾಹರಣೆಯನ್ನು ಗಮನಿಸಿ. ನಮಗೆ ಸಿಹಿ ಪದಾರ್ಥ ತಿನ್ನಬೇಕು ಅನಿಸಿ ನನಗೆ ಸಿಹಿಯನ್ನು ಕೊಡು ಅಂತ ಕೇಳ್ತೇವೆ. ಲಾಡುವನ್ನು ಕೊಡ್ತಾರೆ, ನನಗೆ ಬೇಡ ಸಿಹಿಯನ್ನು ಕೊಡು ಅಂತ ನಾವು ಕೇಳ್ತೇವೆ. ಜಿಲೇಬಿಯನ್ನು ಕೊಡ್ತಾರೆ, ನಾವು ಜಿಲೇಬಿ ಬೇಡ ನಮಗೆ ಸಿಹಿಯನ್ನು ಕೊಡು. ಮತ್ತಿನ್ಯಾವುದೋ ಸಿಹಿಯ ಪದಾರ್ಥವನ್ನು ಕೊಡ್ತಾರೆ, ನಾವು ಹೇಳ್ತೀವಿ ಇಲ್ಲ ನನಗೆ ಸಿಹಿಯನ್ನು ಕೊಡು ಅಂತ. ಆಗ ಹಿರಿಯರು ಹೇಳ್ತಾರೆ, ಹುಚ್ಚ, ನೀವು ಯಾವುದೇ ಸಿಹಿಯನ್ನು ತಿನ್ನಬೇಕಾದರೂ ಪದಾರ್ಥದ ಮೂಲಕವೇ ತಿನ್ನಬೇಕು. ಪದಾರ್ಥವಿಲ್ಲದೆ ಸಿಹಿ ನಿನಗೆ ಸಿಗುವುದಿಲ್ಲ. ಹೀಗಾಗಿ ಪದಾರ್ಥ ಸ್ವರೂಪವೇ ಪ್ರಕೃತಿ ರೂಪಳಾದ ಪಾರ್ವತಿ, ಅದರಲ್ಲಿರುವಂತಹ ಸಿಹಿ ಎನ್ನುವಂತಹ ಮಧುರ ತತ್ವವೇ ಶಿವ, ಪುರುಷ ಸ್ವರೂಪ ಅಂತ. ಎನರ್ಜಿ ಅಂಡ್ ಮ್ಯಾಟರ್ ಅಂತ ಇಂಗ್ಲಿಷ್ನಲ್ಲಿ ಹೇಳುತ್ತಾರೆ. ಒಂದು ಫ್ಯಾನ್, ಒಂದು ಲೈಟು, ಅಥವಾ ಮನೆಯ ಯಾವುದೇ ವಿದ್ಯುತ್ ಉಪಕರಣಗಳು ಕೆಲಸ ಮಾಡಬೇಕು ಅಂದರೆ ಅದೆಲ್ಲ ಬೇರೆ ಬೇರೆ. ಅದರ ಹಿಂದೆ ಇರತಕ್ಕಂತಹ ಎಲೆಕ್ಟ್ರಿಸಿಟಿ, ಆ ವಿದ್ಯುತ್ ಶಕ್ತಿ ಒಂದೇ ಅನ್ನುವುದನ್ನು ನಾವು ಮನನ ಮಾಡಬೇಕು. ಆ ವಿದ್ಯುತ್ ಶಕ್ತಿಯೇ ಪುರುಷ. ಅಲ್ಲಿ ಕಾಣಬಹುದಾದ ವಿಧ ವಿಧದ ವಿದ್ಯುತ್ ಉಪಕರಣಗಳು ಪ್ರಕೃತಿ ಸ್ವರೂಪ ಅಂತ. ಪ್ರಕೃತಿ ಬೇರೆ ಬೇರೆ ಭಿನ್ನ ಭಿನ್ನ ಅನೇಕ, ಪುರುಷ ಒಂದೇ ಅನ್ನತಕ್ಕಂಥದ್ದು ತಿಳಿಯಬೇಕಾದ್ದು. ಪ್ರಕೃತಿ ಪುರುಷ ಎರಡು ಇದ್ದರೇನೆ ಉಪಯೋಗಕ್ಕೆ ಬರುವಂಥದ್ದು. ಸರಿ, ಗಜನ ಮುಖನ ಶಿರಸ್ಸನ್ನೇ ಏಕೆ ಇಟ್ರು ಅನ್ನುವುದಕ್ಕೆ ನಮಗೆ ಪುರಾಣದಲ್ಲಿ ಕಥೆಯಲ್ಲಿ ಸಿಗುತ್ತೆ. ಆತ ಹಿಂದಿನ ಜನ್ಮದಲ್ಲಿ ಪ್ರಾರ್ಥನೆ ಮಾಡಿದ್ದ, ರಾಕ್ಷಸನಾಗಿದ್ದವನು, ಶಿವಾನುಗ್ರಹವಾಗಿತ್ತು, ಅದಕ್ಕೆ ಪೂಜ್ಯ ಸ್ಥಾನ ಬೇಕು ಅಂತ ಕೇಳಿಕೊಂಡಿದ್ದರಿಂದ ಈ ಜನ್ಮದಲ್ಲಿ ಆನೆಯಾಗಿ ಹುಟ್ಟುತ್ತಾನೆ. ಕೊನೆಗೆ ಆ ಆನೆಯ ತಲೆಯನ್ನೇ ಕತ್ತರಿಸಿ ತೆಗೆದುಕೊಂಡು ಬಾ ಅಂತಂದಾಗ ಆ ಆನೆಯ ತಲೆಯನ್ನು ತಂದು ಈ ಬಾಲಕನ ದೇಹಕ್ಕೆ ಅಂಟಿಸಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಅನುಗ್ರಹ ಮಾಡುತ್ತಾನೆ. ಇದು ಒಂದು ಕಥೆ. ಆನೆ ಬಲಕ್ಕೆ ಸಂಕೇತ ಅಂತ. ಬಲಾನಾಂ ಬಲಹ ಬಲೀನಾಂ ಅಗ್ರಗಣ್ಯ ಅಂತ ಹೇರಂಬೋಪನಿಷತ್ ಹೇಳತಕ್ಕಂಥದ್ದು. ಪ್ರಾಣಿಗಳೆಲ್ಲ ಸರ್ವಶ್ರೇಷ್ಠವಾದದ್ದು, ಬಲಿಷ್ಠವಾದದ್ದು ಆನೆ. ನಾವು ಬಲಿಷ್ಠವಾದ ದೈವಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಎರಡನೆಯದಾಗಿ ಅದು ಐಶ್ವರ್ಯಕ್ಕೆ ಸಂಕೇತ ಅಂತ. ಹೀಗಾಗಿ ಕನಕಧಾರಾ ಸ್ತೋತ್ರದಲ್ಲಿ ಶಂಕರಾಚಾರ್ಯ ಗುರುಗಳು ಹೇಳ್ತಾರೆ, ದಿಗ್ಧಸ್ತಿಭಿಹಿ ಕನಕಕುಂಭ ಮುಖಾವಸೃಷ್ಟ. ಐಶ್ವರ್ಯಕ್ಕೆ ಸಂಕೇತ ಅನ್ನುವಂಥದ್ದು. ಮತ್ತೊಂದು ಸುಂದರವಾದ ಚಿಂತನೆಯನ್ನು ಹೇಳ್ತಾರೆ. ಕಂಠಾದೌ ಜಗನ್ಮಯ ಕಂಠೋರ್ಧ್ವಂತು ಚಿನ್ಮಯ ಅಂತ ವಲ್ಲಭೇಶ ಉಪನಿಷತ್ ಹೇಳುವಂತಹ ಮಾತು. ಕಂಠಾದೌ ಜಗನ್ಮಯ, ಕಂಠದಿಂದ ಕೆಳಗಡೆ ಜಗನ್ಮಯ, ಕಂಠೋರ್ಧ್ವಂತು ಚಿನ್ಮಯ, ಕಂಠಕ್ಕಿಂತ ಮೇಲೆ ಇರತಕ್ಕಂಥದ್ದು ಶಿರಸ್ಸು, ಅದು ಚಿನ್ಮಯ. ಅಂದರೆ ಈ ಕಂಠದಿಂದ ಕೆಳಗಡೆ ಪ್ರಕೃತಿ, ಕಂಠದಿಂದ ಮೇಲುಗಡೆ ಪುರುಷ, ಅದು ಜ್ಞಾನಾಂಗ, ಇದು ಕರ್ಮಾಂಗ ಅಂತ. ಇದು ಒಂದು ವಿವರಣೆ ಅಂತ. ಮತ್ತೊಂದು ಹೇಳ್ತಾರೆ, ನರಾಕಾರೋ ಮಾಯಾ ಗಜಾಕಾರೋ ಪುರುಷ ಪ್ರಕೃತಿ ಪುರುಷಾತ್ಮಕ ಅಭೇದ ಆಕೃತಿಧರೋ ಗಜಾನನಃ. ಅಂದರೆ ಪ್ರಕೃತಿ ಪುರುಷ ಎರಡರ ಏಕೀಭೂತವಾದ ಅದ್ವೈತ ಸ್ವರೂಪವೇ ಈ ಗಜಾನನ. ಗ ಅಂದ್ರೆ ಜಗತ್ತು, ನ ಅಂದ್ರೆ ಅಲೌಕಿಕವಾದ ಆನಂದ ಅಂತ. ಜಗದ್ರೂಪೋ ಗಕಾರಶ್ಚ ನಕಾರೋ ಬ್ರಹ್ಮವಾಚಕ. ಹೀಗೆ ಅನೇಕ ವಿಧವಾದ ಚಿಂತನೆಗಳನ್ನು ಹೇಳ್ತಾರೆ. ಮುದ್ಗಲ ಪುರಾಣದಲ್ಲಿ ಆ ಮುದ್ಗಲ ಮಹರ್ಷಿಗಳು ಗಣಪತಿಯ ಶ್ರೇಷ್ಠ ಭಕ್ತರು. ಅವರು ಹೇಳುತ್ತಾರೆ, ಗ ಜ ಅನ್ನುವುದಕ್ಕೆ ಅರ್ಥ
ಸರ್ವ ಜಗತ್ ಪ್ರಳಯಕಾಲೇ ಯಸ್ಮಿನ್ ಗಮ್ಯತೆ ಗಂ. ಗ ಜ ಅಂತ ಇದೆಯಲ್ಲ, ಆ ಗ ಅನ್ನುವುದಕ್ಕೆ ಹೇಳ್ತಾ ಇದ್ದಾರೆ, ಯೋಗಿಗಳು ಯಾವುದರಲ್ಲಿ ಗಮಿಸಲು ಸಾಧನೆ ಮಾಡುತ್ತಾರೋ ಅದು ಗ. ಅಂದ್ರೆ ಯೋಗಿಗಳು, ತಪಸ್ವಿಗಳು, ಸಾಧಕರು, ಸಿದ್ಧಪುರುಷರು ಗಮಿಸಿರುವಂತಹ ಕ್ರಮ ಗ. ಜ ಅನ್ನುವುದಕ್ಕೆ ಯಸ್ಮಾತ್ ಜಾಯತೆ ಇತಿ ಜ. ಅಂದ್ರೆ ಮತ್ತೆ ಯಾವುದರಿಂದ ಜನ್ಮವನ್ನು ಪಡೀತಾರೋ ಅದು ಜ ಅನ್ನುವಂಥ ಒಂದು ಸುಂದರವಾದ ಚಿಂತನೆ ಮುದ್ಗಲ ಪುರಾಣದಲ್ಲಿ ಹೇಳ್ತಾರೆ. ಇನ್ನು ಈ ಗಜ ಅನ್ನತಕ್ಕಂಥದ್ದು ಅದರ ಹ್ರೀಂಕಾರ ಇದೆಯಲ್ಲ, ಅದರ ನಾದ, ಅದು ಕೂಗುತ್ತಲ್ಲ, ಅದು ಸಪ್ತಸ್ವರಗಳಲ್ಲಿರಬಹುದಾದ ಸ ರಿ ಗ ಮ ಪ ದ ನೀ. ಆ ನೀ ಅನ್ನುವ ನಿಷಾದ ಆ ಸ್ಥಾಯಿ ಮುಟ್ಟುತ್ತೆ ಆನೆ ಕೂಗತಕ್ಕಂಥದ್ದು ಅಂತ. ಹೀಗಾಗಿ ಸಪ್ತಸ್ವರಗಳಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿರಬಹುದಾದ ನಿಷಾದ, ಮೂಲಾಧಾರ ನವಿಲು ಅಂದ್ರೆ ಸ ಅನ್ನುವಂತಹ ಸ್ವರ, ರಿ ಅನ್ನತಕ್ಕಂಥದ್ದು ವೃಷಭ, ಗ ಅನ್ನತಕ್ಕಂಥದ್ದು ಮೇಕೆ, ಮ ಅನ್ನತಕ್ಕಂಥದ್ದು ಸಾರಸ ಪಕ್ಷಿ, ಪ ಅನ್ನುವಂಥದ್ದು ಕೋಗಿಲೆ, ದ ಅನ್ನತಕ್ಕಂಥದ್ದು ಕುದುರೆ, ನೀ ಅನ್ನತಕ್ಕಂಥದ್ದು ಆನೆ. ಈ ಶಬ್ದಗಳು ಆಯಾ ಸ್ವರಸ್ಥಾಯಿಯನ್ನ ಸೇರುತ್ತೆ ಅನ್ನತಕ್ಕಂಥದ್ದು ಸಂಗೀತಜ್ಞರ ಅಭಿಪ್ರಾಯ ಅಂತ. ಇಂತಹ ಸ್ವಾಮಿಗೆ ಶಿವನು ಗಣಗಳಿಗೆಲ್ಲ ಅಧಿನಾಯಕನನ್ನಾಗಿ ನೇಮಿಸಿ ಗಣಪತಿ ಎಂಬತಕ್ಕಂಥ ದಿವ್ಯವಾದ ನಾಮವನ್ನ ತಾನು ಉಪದೇಶ ಮಾಡ್ತಾನೆ. ಗಣಪತಿ ತುಂಬಾ ಅದ್ಭುತವಾದ ಚಿಂತನೆ. ಗಣ ಅಂದರೆ ಪ್ರಪಂಚ, ವಿವಿಧ ಪ್ರಕೃತಿ ಸ್ವರೂಪ. ಪತಿ ಅಂದರೆ ಪುರುಷ, ಬ್ರಹ್ಮನ್ ಅನ್ನತಕ್ಕಂಥದ್ದು. ಏಕ, ಪತಿ ಅಂದರೆ ಏಕ, ಗಣ ಅಂದರೆ ವಿವಿಧ. ಪ್ರಪಂಚವೆಲ್ಲ ವೈವಿಧ್ಯವಾದ ವಿವಿಧವಾದಂತಹ ಸ್ವರೂಪಗಳು. ಪತಿ ಅನ್ನತಕ್ಕಂಥದ್ದು ಒಬ್ಬನೇ, ಯಜಮಾನ, ಒಡೆಯ, ಬ್ರಹ್ಮನ್. ಅದನ್ನೇ ಕೃಷ್ಣ ಪರಮಾತ್ಮ ಸುಂದರವಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಒಂದು ದಾರ ಇಡೀ ವಿವಿಧವಾದ ಮಣಿಗಳನ್ನ ಹೇಗೆ ಧಾರಣೆ ಮಾಡಿರುತ್ತೋ, ಮತ್ತೆ ಆ ಸೂತ್ರ ದಾರ ಕಾಣದೆ ಕೇವಲ ಮಣಿಗಳು ಮಾತ್ರ ಕಾಣುತ್ತೆ ನಮಗೆ. ಈ ಕಾಣುತ್ತಿರುವ ವಿವಿಧ ಮಣಿಗಳೇ ಪ್ರಪಂಚದಲ್ಲಿರಬಹುದಾದ ವಿವಿಧ ಪ್ರಕೃತಿ ಸ್ವರೂಪ. ಆದರೆ ಈ ವಿವಿಧ ಪ್ರಕೃತಿ ಸ್ವರೂಪದಲ್ಲಿ ಆ ಪ್ರಕೃತಿ ಸ್ವರೂಪವನ್ನ ಧಾರಣೆ ಮಾಡಿರುವ ಸೂತ್ರ ಯಾವುದಯ್ಯ ಅಂದ್ರೆ ಅದು ಪತಿ, ಬ್ರಹ್ಮನ್, ಗಣಪತಿ. ಅಂದರೆ ಪ್ರಪಂಚವನ್ನ ಧಾರಣೆ ಮಾಡಿದ್ದಾನೆ, ಪ್ರಪಂಚಕ್ಕೆ ಆಧಾರನಾಗಿದ್ದಾನೆ, ಸೂತ್ರಧಾರನಾಗಿದ್ದಾನೆ ಅನ್ನುವಂತಹ ದಿವ್ಯವಾದ ಚಿಂತನೆ ಗಣಪತಿ ಅನ್ನುವ ತತ್ವದಲ್ಲಿ ಹೇಳಿದ್ದಾರೆ. ಇನ್ನು ಆತನಿಗೆ ಏಕದಂತ ಅಂತ ಹೇಳ್ತಾರೆ. ಒಬ್ಬ ರಾಕ್ಷಸನ ಸಂಹಾರ ಮಾಡಲು ಅದನ್ನು ಕಿತ್ತು ಎಸೆದು ಅದನ್ನ ಸಂಹಾರ ಮಾಡ್ತಾನೆ ಅಂತಲೂ ಭಾರತದ ಕೃತಿಯನ್ನು ಬರೆಯಲಿಕ್ಕೆ ಉಪಯೋಗಿಸಿದ ಅನ್ನುವಂಥದ್ದು ಹೇಳ್ತಾರೆ. ಆದರೆ ಶಾಸ್ತ್ರೀಯವಾಗಿ ಹೇಳುವುದಾದರೆ ಏಕಶಬ್ದ ಪ್ರಧಾನಶ್ಚ ದಂತಶ್ಚ ಬಲವಾಚಕ ಬಲಂ ಪ್ರಧಾನ ಸರ್ವಸ್ಮಾತ್ ಏಕದಂತ ಪ್ರಣಮಾಮ್ಯಹಂ. ಏಕಶಬ್ದ ಪ್ರಧಾನಶ್ಚ, ಏಕ ಅಂದರೆ ಒಂದೇ, ಆ ಒಂದೇ ತತ್ವ ಪ್ರಧಾನವಾದ ಪರಬ್ರಹ್ಮಸ್ವರೂಪ ಅನ್ನುವಂಥದ್ದು ಹೇಳುವಂಥದ್ದು. ದಂತ ಒಂದು ಕಠಿಣವಾದಂತಹ ಸಾಧನ, ಅದು ಕಠಿಣವಾದ ಸಾಧನವಾಗಿದ್ದು ಆಹಾರವನ್ನ ಜಗದು ಜಗದು ನುಂಗುವಂತೆ ಮಾಡುತ್ತೆ. ಹಾಗೆ ಇಡೀ ಬ್ರಹ್ಮಾಂಡಕ್ಕೆ ಆಧಾರನಾಗಿರುವವನು ಇವನೊಬ್ಬನೇ. ನಮಗೆಲ್ಲ ಬರಬಹುದಾದ ಕಷ್ಟಗಳನ್ನ, ತೊಂದರೆಗಳನ್ನ ಹೇಗೆ ಹಲ್ಲು ಜಿಗಿದು ಅದನ್ನು ಅರೆದು ಒಳಗೆ ಹಾಕುತ್ತೋ ಹಾಗೆ ಭಗವಂತ ನಮ್ಮ ಕಷ್ಟಗಳನ್ನ, ತೊಂದರೆಗಳನ್ನ ದೂರ ಮಾಡಿ ಅನುಗ್ರಹ ಮಾಡತಕ್ಕಂಥವನಾಗಿದ್ದಾನೆ. ಇಂತಹ ಸ್ವಾಮಿಗೆ ಮೂಷಕ ವಾಹನ ಅಂತ ಕರೆದಿದ್ದಾರೆ. ಇಲಿಯನ್ನೇ ವಾಹನವನ್ನಾಗಿಸಿಕೊಂಡವನು ಅಂತ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೂಪದಲ್ಲಿ ಬೇರೆ ಬೇರೆ ವಾಹನಗಳು ಆ ಸ್ವಾಮಿಗೆ ಇದೆ.
ಪ್ರಧಾನವಾಗಿ ನಾವು ಕಾಣತಕ್ಕಂಥದ್ದು ಮೂಷಕ ವಾಹನ ಅಂತ, ಇಲಿಯನ್ನೇ ವಾಹನವನ್ನಾಗಿಸಿಕೊಂಡ ಅಂತ. ಮೂಷಕ, ಮುಷ್ ಅಂದರೆ ಕಳ್ಳ ಅಂತ. ಈ ಕಳ್ಳ ಸ್ವರೂಪವಾದ ನಮ್ಮ ಮನಸ್ಸು ಏನು ಮಾಡುತ್ತೆ ಅನ್ನುವುದು ಸ್ವಲ್ಪ ಗಮನಿಸಿ. ಪ್ರಪಂಚದ ಎಲ್ಲ ವ್ಯವಹಾರಗಳನ್ನ ನಮ್ಮ ದೇಹ ಅನ್ನತಕ್ಕಂಥ ಒಳಗಡೆ ಇದ್ದು ಇದು ಅದು ಅದು ಇದು ಇದನ್ನು ಅನುಭವಿಸು, ಅದನ್ನು ಅನುಭವಿಸು, ಮತ್ತೊಂದು ಅನುಭವಿಸು ಅಂತ ಹೇಳಿ ನಮಗೆ ಹೊರಗಡೆ ಇರಬಹುದಾದಂತಹ ಪ್ರಾಪಂಚಿಕ ವ್ಯವಹಾರಗಳನ್ನೋ ಪದಾರ್ಥಗಳನ್ನೋ ಸ್ವರೂಪಗಳನ್ನು ಒಳಗಡೆ ಮನಸ್ಸು ಇಲಿಯಂತೆ ಅನುಭವಿಸುತ್ತಾ ಇರುತ್ತದೆ. ಮತ್ತೆ ಅನುಭವಿಸಲು ನಮಗೆ ಹೇಳ್ತಾ ಇರುತ್ತೆ, ಇದನ್ನು ಅನುಭವಿಸು, ಅದೂ ಬೇಕು ಇದೂ ಬೇಕು ಅಂತ ಹಂಬಲಿಸ್ತಾ ಇರುತ್ತೆ. ಇದು ಇಲಿ, ಮನಸ್ಸು ಇಲಿ. ಯಾರಿಗೂ ಕಾಣದಂತೆ ಒಳಗಡೆ ಇದ್ದು ಅನುಭವಿಸಬೇಕು ಅನ್ನುತ್ತೆ. ಇಂತಹ ಇಲಿಯ ಮೇಲೆ ಏರಿ ಸ್ಥಿರವಾಗಿ ಆ ಮಹಾಕಾಯ ಸ್ವರೂಪನಾದ ವಿಶ್ವಂಭರನಾದಂತಹ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ, ನೀನು ಈ ಮನಸ್ಸನ್ನ ನಿಗ್ರಹಿಸಪ್ಪ, ಈ ವಾಹನ ಈ ಮನಸ್ಸು ಎಲ್ಲೆಲ್ಲೋ ಹರಿದಾಡಿಬಿಡುತ್ತೆ, ತೊಂದರೆಗೆ ಒಳಗಾಗತ್ತೆ, ನೀನು ಮಹಾಕಾಯ, ನೀನು ವಿಶ್ವಂಭರ, ನೀನು ಕೂತ್ಕೊಂಡ್ರೆ ನಿನ್ನ ಅಧೀನದಲ್ಲಿ ಈ ಮನಸ್ಸು ಅನ್ನುವ ವಾಹನ ಇರುತ್ತೆ, ಅಂದರೆ ಇಲಿ ಅನ್ನುವ ಮನಸ್ಸು ನಿನ್ನ ಅಧೀನದಲ್ಲಿರುತ್ತೆ, ಅಲ್ಲಿಗೆ ಮನೋನಿಗ್ರಹವಾಗುತ್ತೆ, ಬಾಹ್ಯ ಪ್ರಪಂಚದ ವ್ಯಾಪಾರ ವ್ಯವಹಾರಗಳು ಇರೋದಿಲ್ಲ. ಯಾವಾಗ ನೀನು ಆ ವಾಹನವನ್ನು ಏರಿ ಕೂತ್ಕೊಳ್ತೀಯೋ ಆಗ ನಮ್ಮ ಮನಸ್ಸು ಬಾಹ್ಯ ಯಾವುದೇ ಚಿಂತನೆ ಇಲ್ಲದೆ ತಟಸ್ಥವಾಗುತ್ತೆ. ಆಗ ನಮಗೆ ಧ್ಯಾನಕ್ಕಾಗಲಿ ಯೋಗಕ್ಕಾಗಲಿ ಸಾಧನೆಗಾಗಲಿ ಅನುಕೂಲವಾಗುತ್ತೆ. ಇದು ಮೂಷಕ ವಾಹನ ಅನ್ನತಕ್ಕಂಥ ಸ್ವರೂಪದ ಚಿಂತನೆ. ಆತ್ಮೀಯರೇ, ಇಂತಹ ಮಹಾಸ್ವಾಮಿಗೆ 4 ಸಂಖ್ಯೆ ಬಹಳ ಶ್ರೇಷ್ಠವಾದದ್ದು ಅಂತ. 4 ಅನ್ನತಕ್ಕಂಥದ್ದು ಪ್ರಣವ, ಓಂಕಾರ, ಅ, ಉ, ಮ, ಈ 3 ಸೇರಿ ವ್ಯಕ್ತವಾಗತಕ್ಕಂಥದ್ದು ಅಂತ. 4ನೆಯದು ತುರಿಯಾನಾದ, ಅದು ಅಗೋಚರ. ಆ ಅಗೋಚರ ಸ್ಥಿತಿಯೇ ಗಣಪತಿಯ ಸ್ವರೂಪ ಅಂತ. ಅಂದರೆ ಕಾಣುವ 3ಕ್ಕೆ ಅತೀತನಾಗುವಂಥವನು ಆ ಸ್ವಾಮಿ. 3 ಗುಣಕ್ಕೆ, 3 ಅವಸ್ಥೆಗೆ, 3 ದೇಹಕ್ಕೆ, 3 ಕಾಲಕ್ಕೆ, 3 ವೇದಗಳಿಗೆ, 3 ಪುರಗಳಿಗೆ, ಹೀಗೆ 3 ಅಂತ ಯಾವುದು ಪ್ರಾಪಂಚಿಕವಾಗಿ ಕಾಣುತ್ತೇವೋ ಈ 3ರಲ್ಲೂ ಇದ್ದು ಅದಕ್ಕೆ ಅತೀತನಾಗಿ ನಡೆಸುವ ಶಕ್ತನಾಗಿದ್ದಾನೆ. ಆದ್ದರಿಂದಲೇ 4ನೆಯ ಸ್ವರೂಪವೇ ಗಣಪತಿ, 4ನೆಯ ಅವಸ್ಥೆಯಲ್ಲಿ. ಅದಕ್ಕಾಗಿ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಅದೃಶ್ಯಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪ್ಯದೇಶಂ ಏಕಾತ್ಮ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಅನ್ಯಂತೆ ಸ ಆತ್ಮ ಸ ವಿಜ್ಞೇಯ. ಹೀಗಾಗಿ ಸ್ವಾಮಿ ಆತನಿಗೆ ಪ್ರಿಯವಾದದ್ದು 4ನೆಯ ಒಂದು ಸಂಖ್ಯೆ, ಅದು ಚೌತಿಯ ದಿನದಂದು ಆತನ ಆರಾಧನೆಗೆ ಯೋಗ್ಯವಾಗಿದೆ ಅಂತ. ಇನ್ನ ಆ ಸ್ವಾಮಿಗೆ ಸಿದ್ಧಿ ಬುದ್ಧಿ ಎನ್ನತಕ್ಕಂಥ ಪತ್ನಿಯರಿದ್ದಾರೆ, ಕ್ಷೇಮ ಲಾಭ ಎಂಬ ಪುತ್ರರಿದ್ದಾರೆ ಅನ್ನುವಂಥದ್ದು ನಾವು ಪುರಾಣದ ಕಥೆಗಳನ್ನು, ಅಲ್ಲಿರಬಹುದಾದ ಪತ್ನಿ ಪುತ್ರರನ್ನ ಪಾರಭಾಷೆಯಲ್ಲಿ ನಾವು ತೆಗೆದುಕೊಳ್ಳಬೇಕು. ಅಂದರೆ ವಿಶೇಷವಾದ ಸಂಕೇತವನ್ನು ಹೇಳ್ತಾ ಇದ್ದಾರೆ ಅಂತ ತೆಗೆದುಕೊಳ್ಳಬೇಕು ಅಂತ. ಉದಾಹರಣೆಗೆ ಬ್ರಹ್ಮನ ಜ್ಞಾನ ಬ್ರಹ್ಮಾಣಿ ಸರಸ್ವತಿ, ವಿಷ್ಣುವಿನ ರಕ್ಷಣಾಶಕ್ತಿ ಪಾಲನಾಶಕ್ತಿ ಸಂಪತ್ ಲಕ್ಷ್ಮಿ, ಶಿವನ ಲಯಕಾರಕ ಶಕ್ತಿ ಶಿವೆ ಪಾರ್ವತಿ. ಹಾಗೆ ಗಣಪತಿಯ ಅಂತಃಶಕ್ತಿ ಏನಯ್ಯ ಅಂದರೆ ಸಿದ್ಧಿ ಬುದ್ಧಿ. ಯಾವುದೇ ಕಾರ್ಯದ ಬಗ್ಗೆ ಮೊದಲು ನಮಗೆ ಅರಿವಿರಬೇಕು, ಅದೇ ಬುದ್ಧಿ. ಆ ಬುದ್ಧಿ ಸರಿಯಾಗಿ ಕಾರ್ಯ ಮಾಡಿದಾಗ ನಮಗೆ ಅದರಿಂದ ಸಿದ್ಧಿ. ಹೀಗೆ ಕಾರ್ಯ ಮಾಡಿದಾಗ ನಮಗೆ ಸಿದ್ಧಿಯಿಂದ ಏನಯ್ಯ ಫಲ ಅಂದರೆ ಕ್ಷೇಮ ಹಾಗೂ ಲಾಭ. ಇದು ಪುತ್ರರು ಅಂತ. ಆತ್ಮೀಯರೇ, ಇನ್ನೂ ಅನೇಕ ವಿಧದಲ್ಲಿ ಗಣಪತಿಯ ತತ್ವವನ್ನು ಹೇಳ್ತಾರೆ. 21 ನಮಸ್ಕಾರಗಳು ಹಾಕಬೇಕು ಅಂತ, 21 ನಾವು ಬಸ್ಕಿ ಹೊಡಿಬೇಕು ಅಂತ ಹೇಳ್ತಾರೆ. ನಮ್ಮ ಚಿಕ್ಕಂದಿನಲ್ಲಿ ನಮ್ಮ ತಂದೆ ತಾಯಂದರು ತಾತಂದರು ಹೇಳ್ತಾ ಇದ್ರು 21 ಗಣಪತಿಗೆ ಬಸ್ಕಿ ಹೊಡಿಬೇಕು ಅಂತ.
ಅಥವಾ ದೂರ್ವೆಯನ್ನು ಸಮರ್ಪಣೆಯನ್ನು ಮಾಡಬೇಕು ಅಂತ, ಪತ್ರಗಳನ್ನು ಸಮರ್ಪಣೆಯನ್ನು ಮಾಡಬೇಕು ಅಂತ. 21 ಅನ್ನುವ ಸಂಖ್ಯೆಗೆ ಏನು ಮಹತ್ವ ಹೇಳುತ್ತಾರೆ ಅಂದರೆ, ನಮ್ಮ ದೇಹದಲ್ಲಿ ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5, ಹಾಗೆ ಪಂಚ ಪ್ರಾಣಗಳು 5, ಪಂಚ ಉಪಪ್ರಾಣಗಳು 5, ಇಷ್ಟು ಸೇರಿ 20 ಆಯಿತು. ಈ 20ರಿಂದ ಬರಬಹುದಾದಂತಹ ಪಾಪ ಪುಣ್ಯಗಳು ಮನಸ್ಸಿನ ಜೊತೆಗೆ ಸೇರಿಸಿ ಇದೆಲ್ಲ ಕ್ರಿಯೆ ಆಗುತ್ತಾದ್ದರಿಂದ 21. ಈ 21ರಿಂದಲೂ ಬರಬಹುದಾದ ಪಾಪ ಪುಣ್ಯ ಶುಭ ಅಶುಭ ಕರ್ಮಗಳನ್ನು ಸ್ವಾಮಿಗೆ ಸಮರ್ಪಣೆಯನ್ನು ಮಾಡಿದರೆ ಆತ ಅನುಗ್ರಹ ಮಾಡ್ತಾನೆ ಅನ್ನತಕ್ಕಂಥದ್ದು 21 ಸಂಖ್ಯೆಯ ವಿಶೇಷ ಅಂತ. ಇನ್ನು ಯಾವುದೇ ದೇವರಿಗಿಲ್ಲದ ಈ ಬಸ್ಕಿ ಯಾಕಯ್ಯ ಹೊಡಿಬೇಕು ಕಿವಿಯನ್ನು ಹಿಡ್ಕೊಂಡು ಅಂತಂದರೆ, ಅದಕ್ಕೊಂದು ಪುರಾಣದಲ್ಲಿ ಸುಂದರವಾದ ಕಥೆ ಹೇಳ್ತಾರೆ. ಒಮ್ಮೆ ವಿಷ್ಣು ಯಾವುದೋ ಕಾರಣಕ್ಕಾಗಿ ಕೈಲಾಸಕ್ಕೆ ಬರ್ತಾನೆ. ತನ್ನ ಸಹೋದರಿಯ ಮಗನಾದ ಗಣಪತಿ ಅಲ್ಲಿ ಇಲ್ಲಿ ಆಟ ಆಡ್ತಾ ಇರ್ತಾನೆ. ಸೋದರ ಮಾವ ಬಂದ ವಿಷ್ಣು ಅಂತ ಹೇಳಿ ಬಂದು ಪ್ರೀತಿಯಿಂದ ಮಾತನಾಡ್ತಾನೆ. ಅವನ ಚತುರ್ಭುಜಗಳಲ್ಲಿ ಒಂದಾಗಿದ್ದಂತಹ ಸುದರ್ಶನವನ್ನು ನೋಡ್ತಾನೆ. ಇದು ಸ್ವಲ್ಪ ನನಗೆ ಕೊಡು, ನಾನು ಆಟ ಆಡಿಕೊಡ್ತೀನಿ ಅಂತ. ಸರಿ, ಏನೋ ಮಗು ಕೇಳ್ತಾ ಇದೆಯಲ್ಲ ಅಂತ ನಾರಾಯಣ ಆ ಸುದರ್ಶನವನ್ನು ಕೊಟ್ಟ. ಆ ಮಗು ಗಣಪತಿ ಆಟ ಆಡ್ತಾ 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 ಬಾಯಿಗೆ ಹಾಕೊಂಡ್ಬಿಡ್ತು. ಸುದರ್ಶನ ಅಗ್ನಿಸ್ವರೂಪ, ಮಹಾ ಅಗ್ನಿ ಅದು. ಅಂಥದ್ದನ್ನ ಆಟ ಆಡ್ಕೊಂಡು ತಿಂದುಬಿಟ್ಟ, ಬಾಯಿಗೆ ಹಾಕೊಂಡ್ಬಿಟ್ಟ. ಈಗೇನಯ್ಯ ಮಾಡೋದು? ಸಾಕಷ್ಟು ಪ್ರಯತ್ನ ಪಡ್ತಾನೆ ಮಹಾವಿಷ್ಣು. ಆ ಸುದರ್ಶನವನ್ನು ವಾಪಸ್ ಪಡೆಯಲಿಕ್ಕೆ ಆ ಗಣಪತಿ ಕೊಡೋದಿಲ್ಲ ಅಂತಾನೆ. ಕೊನೆಗೆ ಮಹಾವಿಷ್ಣು 2 ಕೈಗಳಿಂದ, ಅವನಿಗಿರುವ 4 ಕೈಗಳಿಂದ, ಯಾಕೆಂದ್ರೆ ನಮಗೆಲ್ಲ 2 ಕೈಗಳು, ವಿಷ್ಣುವಿಗೆ 4 ಕೈಗಳು, 4 ಕೈಗಳಿಂದ ಕಿವಿಯನ್ನು ಹಿಡಿದು ಹಾಸ್ಯ ಸ್ವರೂಪನಾದ ಗಣಪತಿಯ ಮುಂದೆ ಬಸ್ಕಿಯನ್ನು ಹೊಡಿತಾನೆ. ಬಸ್ಕಿಯನ್ನು ಹೊಡೆದು ಕೊಡಪ್ಪ ಕೊಡೋ ಅಂತ ಹೇಳಿ ಪ್ರೀತಿಯಿಂದ ಕೇಳಿದಾಗ ಆ ಕಿವಿ ಹಿಡಿದು ಬಸ್ಕಿ ಹೊಡೆದದ್ದನ್ನು ನೋಡಿ ಸುಂದರನಾಗಿ ನಕ್ಕು ಗಣಪತಿ ಆ ನಗುವಿನ ಮುಖೇಣ ಸುದರ್ಶನ ಆಚೆ ತೆಗೆದು ಸೋದರ ಮಾವನಾದ ವಿಷ್ಣುವಿಗೆ ಅದನ್ನು ವಾಪಸ್ ಕೊಡ್ತಾನೆ. ಅಲ್ಲಿಂದ ಈ ಗಣಪತಿಗೆ ಇದೊಂದು ವಿಶೇಷವಾಗಿ ನಮಸ್ಕಾರ ಮಾಡಬೇಕು ಅನ್ನುವಂಥದ್ದು ನಮ್ಮ ಹಿರಿಯರು ಸಂಪ್ರದಾಯಬದ್ಧವಾಗಿ ಹೇಳಿದ್ದಾರೆ ಅಂತ. ಏಕೆಂದರೆ ಒಂದೊಂದು ರಸಕ್ಕೆ ಒಬ್ಬೊಬ್ಬ ಅಧಿದೇವತೆಗಳು. ಶೃಂಗಾರಕ್ಕೆ ವಿಷ್ಣು, ರೌದ್ರಕ್ಕೆ ರುದ್ರ, ಕರುಣಕ್ಕೆ ಯಮ, ಭೀಭತ್ಸಕ್ಕೆ ಶಿವ, ಭಯಾನಕ ಕಾಲ, ವೀರ ಇಂದ್ರ, ಅದ್ಭುತ ಬ್ರಹ್ಮ. ಹಾಗೆ ಹಾಸ್ಯಕ್ಕೆ ಗಣಪತಿ ಅಧಿದೇವತೆ ಅಂತ ಹೇಳ್ತಾರೆ. ಆತನ ಸ್ವರೂಪದಲ್ಲಿ ಪಾಶ ಅಂಕುಶಗಳನ್ನು ಧರಿಸಿದ್ದಾನೆ. ಪಾಶ ನಮ್ಮ ಇಂದ್ರಿಯ ನಿಗ್ರಹ, ಅಂಕುಶ ಆಸೆಯನ್ನು ನಿಗ್ರಹಿಸುವಂಥದ್ದು, ಬಯಕೆಗಳನ್ನು ನಿಗ್ರಹಿಸುವಂಥದ್ದು ಅಂತ. ವರದ ನಮಗೆ ಐಹಿಕವಾದ ಪಾರಮಾರ್ಥಿಕವಾದ ಯಾವುದೇ ವಿಧವಾದಂಥ ವರವನ್ನು ಕೊಡತಕ್ಕಂಥವನು. ಕೊಟ್ಟು ಮತ್ತೊಂದು ಹಸ್ತದಲ್ಲಿ ಮೋದಕವನ್ನು ಹಿಡಿದಿರುತ್ತಾನೆ. ಆ ಮೋದಕ ಅನ್ನುವಂಥದ್ದೇ ಹೇಳುತ್ತೆ ಮುದವನ್ನ ಪ್ರದಾನ ಮಾಡತಕ್ಕಂಥವನು, ಸಂತೋಷವನ್ನ. ಆನಂದಾತ್ಮ ಗಣೇಶೋ, ಆನಂದದ ಸ್ವರೂಪವೇ ಗಣೇಶ ಅಂತ ಹೇಳುವಂತೆ ಆ ಮಹಾನುಭಾವ ಹೀಗೆ ಚತುರ್ಭುಜಾಲಂಕೃತನಾದ ಸ್ವರೂಪವನ್ನೇ ನಾವು ಗಣಪತಿಯನ್ನಾಗಿ, ವರಸಿದ್ಧಿ ವಿನಾಯಕನಾಗಿ ಆ ವ್ರತದಂದು ಪೂಜೆಯನ್ನು ಮಾಡಿ ಎಲ್ಲರೂ ಸಹ ಆ ಗಣಪತಿಯ ಕೃಪೆಗೆ ಪಾತ್ರರಾಗೋಣ. ಗಣಪತಿಯ ಅನುಗ್ರಹ ಒಂದಿತ್ತು ಅಂದರೆ ನಮಗೆ ಇನ್ನೆಲ್ಲ ಉಳಿದ ದೇವತೆಗಳ ಅನುಗ್ರಹವಾಗಲಿ, ಗ್ರಹಗಳ ಅನುಗ್ರಹವಾಗಲಿ, ವಿಶೇಷವಾಗಿ ಶನೇಶ್ಚರ ಹಾಗೂ ಮಂಗಳನ ಒಂದು ಅವಕೃಪೆಗೆ ಪಾತ್ರರಾಗಿದ್ದರೆ, ಗಣಪತಿಯ ಪೂಜೆಯನ್ನು ಮಾಡಿದರೆ ನಮಗೆ ಎಲ್ಲ ವಿಧವಾದಂತಹ ದುರಿತ ದೋಷಗಳು ನಿವಾರಣೆಯಾಗತ್ತೆ ಅನ್ನುವಂತಹ ಚಿಂತನೆಯನ್ನು ಶಾಸ್ತ್ರಕಾರರು ಹೇಳ್ತಾರಾದ್ದರಿಂದ ಇಂತಹ ಸುಂದರ ಸ್ವರೂಪನಾದ ಶಿವಶಕ್ತಿಗಳ ಸ್ವರೂಪನಾಗಿ, ಅದ್ವೈತ ಸ್ವರೂಪನಾಗಿ ನಮಗೆ ದರ್ಶನವನ್ನು ಕೊಡುತ್ತಿರಬಹುದಾದಂಥ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯ ಚಿಂತನೆಯನ್ನು ಕೇಳಿದ ಸಮಸ್ತ ಭಕ್ತರಿಗೆಲ್ಲರಿಗೂ ಸಹ ಆ ಸ್ವಾಮಿ ಸಕಲ ವಿಧವಾದ ಸನ್ಮಂಗಳವನ್ನು ಉಂಟು ಮಾಡಲಿ. ಆ ದಿನದಂದು ಸಮಂತಕೋಪಾಖ್ಯಾನ ಎಂಬತಕ್ಕಂಥ ಚಿಂತನೆಯನ್ನ ನಾವು ಅಗತ್ಯವಾಗಿ ಕೇಳಬೇಕು ಅಂತ ವ್ರತದ ಕಥೆ ಹೇಳುತ್ತೆ ನಮಗೆ. ಯಾರು ಈ ವ್ರತವನ್ನು ಮಾಡುತ್ತಾರೋ
ಅವರಿಗೆಲ್ಲರಿಗೂ ಸಹ ದಮಯಂತಿ ನಳನನ್ನ ತಾನು ಪಡೆಯಲಿಕ್ಕಾಗಿ ಈ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿದ್ದಳು ಅಂತಲೂ, ಕೃಷ್ಣನು ತಾನು ಕಳ್ಳ ಎಂಬತಕ್ಕಂಥ ಅಪಖ್ಯಾತಿಯಿಂದ ದೂರಾಗಲು ಈ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿದ ಅಂತಲೂ, ವೃತ್ರಾಸುರನ ಸಂಹಾರಕ್ಕಾಗಿ ಇಂದ್ರನು ವಿನಾಯಕನ ಪೂಜೆಯನ್ನು ಮಾಡಿದ ಅಂತಲೂ, ಶ್ರೀರಾಮ ರಾವಣನನ್ನು ಸಂಹಾರ ಮಾಡಿ ಸೀತೆಯನ್ನು ಪಡೆದ ಅಂದರೆ ಅದು ವಿನಾಯಕನ ಪೂಜೆಯ ಫಲ ಅಂತಲೂ, ಹಾಗೆ ಭಗೀರಥ ವಿನಾಯಕನ ಪ್ರಾರ್ಥನೆಯಿಂದಲೇ ಗಂಗೆಯನ್ನು ತರುವಂಥದ್ದಾಯಿತು ಅಂತಲೂ, ಹಾಗೆ ದೇವಾಸುರರು ಅಮೃತವನ್ನ ಪಡೆದರೂ ಆ ಸಾಗರ ಮಂಥನದಿಂದ, ಅಂದರೆ ಮಹಾಗಣಪತಿಯ ಅನುಗ್ರಹದಿಂದ ಅಂತಲೂ, ಹಾಗೆ ಕೃಷ್ಣ ಪುತ್ರನಾದ ಸಾಂಬನಿಗೆ ಬಂದಂತಹ ಆ ಕುಷ್ಠ ಪರಿಹಾರವನ್ನ ಆ ಸ್ವಾಮಿಯ ವ್ರತದ ಆಚರಣೆಯಿಂದಲೇ ಅದನ್ನು ನಿವಾರಣೆ ಮಾಡಿಕೊಂಡ ಅನ್ನುವಂಥದ್ದನ್ನು ನಾವು ಕೇಳಿದ್ದೇವೆ. ಆ ವರಸಿದ್ಧಿ ವಿನಾಯಕ ಸ್ವಾಮಿಯ ದಿನದಂದು ಚಂದ್ರ ದರ್ಶನ ಮಾಡಿದರೆ ದೋಷವಾಗುತ್ತೆ. ಆ ದೋಷ ಪರಿಹಾರಕ್ಕಾಗಿ ಈ ಶ್ಲೋಕವನ್ನು ಹೇಳಿಕೊಳ್ಳಬೇಕು ಅಂತ ಹೇಳಿ ಆ ವ್ರತಕಲ್ಪದ ಕಥೆಯಲ್ಲಿ ಹೇಳ್ತಾರೆ. ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾಹತಃ ಸುಕುಮಾರಕ ಮಾರೋಧಿ ತವಹೇಷ್ಯಾಸ್ಯಮಂತಕಃ ಅಂತ ಹೇಳಿ ಆತನನ್ನ ಪ್ರಾರ್ಥನೆ ಮಾಡಬೇಕು. ಆತನ ಒಂದು ಶ್ರೀರಕ್ಷೆಯಾದ ಅಕ್ಷತೆಯನ್ನು ಶಿರೋಧಾರಣೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಹೀಗಾಗಿ ಇಂತಹ ದಿವ್ಯ ಸ್ವರೂಪನಾದ ಪ್ರಥಮ ಪೂಜ್ಯನಾದ ಯೋಗದ ದೃಷ್ಟಿಯಲ್ಲೂ ಮೂಲಾಧಾರ ಪ್ರಥಮ ಚಕ್ರ, ಅಲ್ಲಿಯೂ ಅಧಿಷ್ಠಾತ ದೇವತೆ ಯಾರಯ್ಯ ಅಂದರೆ ಗಣಪತಿ. ಮಂತ್ರಗಳೆಲ್ಲ ಶ್ರೇಷ್ಠವಾದದ್ದು, ಪ್ರಥಮವಾದದ್ದು ಓಂಕಾರ. ಓಂಕಾರ ಸ್ವರೂಪ ಮಂತ್ರಗಳಿಗೆಲ್ಲ ಮೂಲ ಆಧಾರವಾಗಿರತಕ್ಕಂಥದ್ದು ಅವನೇ ಗಣಪತಿಯ ಸ್ವರೂಪ ಅಂತಲೂ, ಹೀಗೆ ಪ್ರಥಮ ಪೂಜಕನಾಗಿ ಎಲ್ಲರ ಪೂಜೆಯನ್ನು ಸ್ವೀಕರಿಸತಕ್ಕಂಥವನು ಮೊಟ್ಟ ಮೊದಲನೇ ದೈವ ಅಂದರೆ ಗಣಪತಿ ಅಂತಲೂ. ಹೀಗೆ ಇಂತಹ ಪ್ರಥಮ ಪೂಜ್ಯನಾದ ಗಣಪತಿ ಸಕಲ ಅಭಿಷ್ಟಗಳನ್ನು ಭಕ್ತರಿಗೆ ನೆರವೇರಿಸಿ ಅನುಗ್ರಹ ಮಾಡಲಿ ಅಂತ ಹೇಳಿ ನಾವು ಸಹ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಗಣಪತಿಯ ಸ್ವರೂಪ ಚಿಂತನೆ, ತತ್ವಚಿಂತನೆ ಹಾಗೂ ಆತನ ಉಗಮ ಇದೆಲ್ಲಕ್ಕೂ ಸಹ ಆತನ ಪಾದಕ್ಕೆ ಈ ವಾಕ್ಪುಷ್ಪವನ್ನು ಸಮರ್ಪಣೆಯನ್ನು ಮಾಡಿ ಮಂಗಳವನ್ನು ಹಾಡೋಣ. ಮಂಗಳಂ ಗಣನಾಥಾಯ ಮಂಗಳಂ ಹರಸೂನವೇ ಮಂಗಲಂ ವಿಘ್ನರಾಜಾಯ ವಿಘ್ನಹರ್ತೇಸ್ತು ನಮೋಸ್ತುತೆ.